ಎಲ್ಲ ನೋಡಿದ್ರಿ ಸಿನಿಮಾ. ಆಡಿಯನ್ಸು ಕೂಡ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂದರೆ ಯಾವ ಥರ ಹೇಳಬೇಕು ಅಂತಂದರೆ, ನಾನು ದುನಿಯಾ, ಪರಕ್ತಿವೀರನ್ನು ಈ ಥರದ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡ್ತಾ ಇದ್ದಾರೆ. ಹೌದು, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಖಂಡಿತವಾಗೂ ಅದ್ರ ಹಿಂದೆ ದೊಡ್ಡ ಶ್ರಮನೇ ಇದೆ. ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು. ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋ ಇಂದ ಆಚೆ, ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು, ಏನೇ ದೊಡ್ಡ ಸರ್ಕಸ್ ಮಾಡಿದ್ರು ಸಿನಿಮಾನೇ ಮಾತಾಡಬೇಕು. ಇದು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ 100 ಜನ ಕೇಳೋಂಥ ಆ ಥರ ಆದಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನಾವೀಗ ಏನು ಇವತ್ತು ನೀವು ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ, ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಗೊತ್ತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ರೀತಿಯ ರಿವ್ಯೂ ತಗೊಳ್ಳೋದು ಅಥವಾ ದೊಡ್ಡ ಸಿನಿಮಾ ಕಂಪೇರ್ ಮಾಡಿಸೋದು. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ, ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಸ್ಕೊಡಿ. ಒಳ್ಳೆ ರಿವ್ಯೂ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ನಡೀತಾ ಇದೆ ಸರ್. ಏನಂದರೆ ಇಷ್ಟು ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗ್ಬೇಕು ಸರ್. ಅದನ್ನು ಬಿಟ್ಟು ಎಲ್ಲ ಥರದ ಪ್ರಮೋಷನ್ಗಳು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ. ಈಗೇನಂತ ಅಂದರೆ ಈ ಸಿನಿಮಾ ನೋಡಿದಂಥ ಜನ 10,000 ಜನಕ್ಕೆ ಹೋಗಿ ಹೇಳಬೇಕು. ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು 100 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವರು ತಲುಪಿಸೋಂಥದ್ದು ಮಾಡಿದ್ರೆ ಇಂಥ ಸಿನಿಮಾಗಳು ಉಳಿಯುತ್ತೆ. ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು 10,000 ಜನ ಹಿಂದೆ ಆಗಿ ಹೋಗ್ಬಿಡ್ತೀವಿ. ಅದಾಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು, ಹೊರಗಡೆ ನಮ್ಮ ಜನತೆಗೆ, ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಒಂದು ಮಣ್ಣಿನ ಒಂದು ಸೊಗಡಿನ ಸಿನಿಮಾನ ಮಾಡಿದ್ದೀವಿ. ಇದನ್ನು ತುಂಬ ಬೇರೆ ಥರ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ. ಇಡೀ ಒಂದು ತಂಡ, ಅದು ಹೋರಾಟವೇ ಅದು ಬೇರೆ ಇದೆ. ಇವತ್ತು ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ನನಗೆ ತಿಳಿದಾಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಬಂದಿದೆ. ರೆಸ್ಪಾನ್ಸ್ಗೆಲ್ಲ ಒಂದಿಷ್ಟು ಸಿಗಲಿ. ಥ್ಯಾಂಕ್ ಯು. ಸಿನಿಮಾ ಬರ್ತಾ ಇದೆ, ಆ ಲೆಕ್ಕದಲ್ಲಿ ಥಿಯೇಟರ್ ಸಿಗೋದು ತುಂಬ ಕಷ್ಟ ಆಗ್ತಾ ಇದೆ. ನಿಮಗೆ ಈಗ ಸದ್ಯಕ್ಕೆ ಎಷ್ಟು ಥಿಯೇಟರ್? ಸರ್, ಥಿಯೇಟರ್ಸು 3 ಥಿಯೇಟರ್ ಮೇಲಿದೆ ಸರ್. ಥಿಯೇಟರ್ಗಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಜನ ಇದ್ರ ಥರ ಏನು ಇರುವೆಗಳ ಥರ ಮುತ್ಕೊಳ್ಳೋಕೆ ಶುರುವಾಗಿ ಹೋಗ್ಬಿಟ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಥಿಯೇಟರ್ 100 ಅಲ್ಲ 1000 ಮಾಡ್ತಾರೆ. ಆ ಕೆಪಾಸಿಟಿ ಇದೆ. ಬಟ್ ಜನ ಬರೋದಕ್ಕೆ ಆಗಬೇಕು. ಥಿಯೇಟರ್ಗಳು ಯಾವತ್ತೂ ಅಷ್ಟೇ ಸದ್ಯಕ್ಕೆ ಒಂದು ದೊಡ್ಡ ಸಂಖ್ಯೆ ಬೇಕಾಗುತ್ತೆ. ಹೌದು, ಈಗ 100 ಚಿಲ್ಲರೆ ಇದೆ ಸರ್. 100 ಚಿಲ್ಲರೆ ಇದೆ, ಎಲ್ಲ ಕಡೆಗೂ ಇದೆ. ಹಾಗಾಗಿ ನಾನೇನು ಕೇಳ್ಕೊಳ್ಳೋದು, ನಮ್ಮ ಕನ್ನಡ ಜನತೆ ಜೊತೆಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಯೂಟ್ಯೂಬರ್ಸ್ಗೂ, ಸೋಷಿಯಲ್ ಮೀಡಿಯಾದವ್ರಿಗೂ, ನಿಮಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗಿದ್ರೆ ಖಂಡಿತವಾಗೂ ಅದನ್ನು ಯಾವ ಹಂತಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಿಮಗೆ ಗೊತ್ತು. ಸಿನಿಮಾನ ರಿಲೀಸ್ ಮಾಡೋ ತನಕನೂ ನಿಮ್ಮ ಹತ್ರ ನಾವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಬೋದು, ಆದರೆ ರಿವ್ಯೂ ಮಾಡಿಕೊಡಿ ಅಂತ ನಾನು ಕೇಳಲ್ಲ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನಿದೆ, ಜನ ಹೇಳಿದ್ದಾರೆ, ನಿಮಗೆ ಏನು ಅನಿಸಿದೆ ಅದನ್ನು ಮಾಡಿಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಫಸ್ಟ್ ರಿಯಾಕ್ಷನ್? ನನ್ನ ಫಸ್ಟ್ ರಿಯಾಕ್ಷನ್ ಅಂದರೆ ಎಲ್ಲರೂ ಬರ್ತಾನೆ ಒಂಥರ ಸ್ವಲ್ಪ ಏನಂತ ಹೇಳ್ತಾರೆ, ಏನೋ ಒಂದು ಕ್ಲೈಮ್ಯಾಕ್ಸ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದೀವಿ ಅಂದರೆ ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಎಲ್ರಿಗೂ ಸರ್ಪ್ರೈಸ್ ಮಾಡ್ಬೇಕಂತಾನೆ ಸಸ್ಪೆನ್ಸ್. ಸೊ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಕಾಂಟೆಂಟ್ ತುಂಬ ಇಷ್ಟ ಆಗಿದೆ. ನಮ್ಮ ಮಲಯಾಳಮಲ್ಲಿ, ತಮಿಳಲ್ಲಿ ಬರೋದು ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ನಮ್ಮ ಕನ್ನಡದಲ್ಲೇ ಬಂದಿದೆ. ಎಲ್ರಿಗೂ ಅದು ಖುಷಿ ಆಗಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ಬಿಕಾಸ್ ಇಷ್ಟು ವರ್ಷ ಪಟ್ಟಿರೋ ಎಫರ್ಟ್ಸ್, ಎಲ್ಲ ಸಿನಿಮಾಗೂ ಎಫರ್ಟ್ಸ್ ಆಗ್ತಾರೆ. ಬಟ್ ಈ ಥರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ವಿ ಆ್ಯಂಡ್ ಅದಕ್ಕೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ನೀವು ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ, ರಿವ್ಯೂ ನೋಡ್ಕೊಂಡೇ ಬನ್ನಿ ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಕಾಸಿಗೆ ಎಲ್ಲೂ ಮೋಸ ಆಗಲ್ಲ ಅಷ್ಟೇ. ಸಿನಿಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ರೆ, ಇನ್ನು ನಿಮ್ಮ ಪರ್ಸನಲ್ ಒಪಿನಿಯನ್, ನಿಮ್ಮ ಒಂದು ಆ್ಯಕ್ಟಿಂಗ್ ಬಗ್ಗೆ ಕೂಡ ಅಷ್ಟೇ ಒಳ್ಳೆ ಮೆಚ್ಚುಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ನಾನು ಸತ್ಯವಾಗ್ಲೂ ಹೇಳ್ಬೇಕಂದ್ರೆ, ನಾನು ಶೂಟಿಂಗ್ ಪ್ರಾಸೆಸ್ಸಲ್ಲಿ ಎಷ್ಟೋ ಡಿಗ್ಲಾಮರ್ ಪಾತ್ರ ತುಂಬ ಪ್ರಾಬ್ಲಮ್ ಆಗ್ಬೋದೇನೋ ಮುಂದೆ ಆ ಥರ ಅನ್ಕೋತಿದ್ದೆ. ಬಟ್ ನಿಜವಾಗ್ಲೂ ಸರ್ ಪ್ರತಿಯೊಂದಕ್ಕೂ ಬರ್ತಿದೆ. ನಾನು ಅಲ್ಲಿ ಒಂದು ಏಟಿಗೂ ಒದೆಗೂ ಎಷ್ಟೇ ಕಷ್ಟಪಟ್ಟಿರ್ಬೋದು ಅದೆಲ್ಲನೂ ಬರ್ತಿದೆ. ಬಿಕಾಸ್ ಎಲ್ಲರೂ ಬಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಕಾಣ್ತಿದ್ಯಾ ಅನ್ನೋದು ಬೇರೆ, ಅದು ಒಂಥರ ಕಾಂಪ್ಲಿಮೆಂಟ್. ಆದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ಯಾ ಅನ್ನೋದೇ ಇನ್ನೂ ಜಾಸ್ತಿ ದೊಡ್ಡ ಕಾಂಪ್ಲಿಮೆಂಟ್. ಸೊ ಅದೇ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ರಿಯಾಕ್ಷನ್ ನೋಡಿ, ಏನು ನಿಮ್ಮ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್? ಭಾವುಕನಾಗಿದ್ದೀನಿ ಸರ್. ನಿಜವಾಗೂ ನಾನು ಭಾವುಕನಾಗಿದ್ದೀನಿ. ಯಾಕಂದರೆ ನಾನು 16 ವರ್ಷ ಕಂಡಂಥ ಕನಸು, ಏನು ಸಿನಿಮಾ ರಂಗಕ್ಕೆ ಬಂದು ನಾನು ಡೈರೆಕ್ಟರ್ ಆಗಬೇಕು ಅನ್ನೋದು ಇವತ್ತು ನನಸಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಭಾವುಕರಾದಂಗೆ ನಾನು ಭಾವುಕರಾದೆ. ಅಂದರೆ ನಾನೊಬ್ಬ ಈ ಸಿನಿಮಾ ನಿರ್ದೇಶನ ಮಾಡಿದರೂ ಕೂಡ ಅದು ನಾನೇ ತೆರೆಗೆ, ಅಂದರೆ ಆ ಬೆಳ್ಳಿ ಪರದೆಗೆ
ಅಂಟ್ಕೊಬಿಟ್ಟೆ, ಅಂದರೆ ಅಳು ಬಂದ್ಬಿಡ್ತು. ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಕಡೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ. ಈಗ ನೋಡಿ, ಪಕ್ಕದ ಮನೆ ಊಟನ ತುಂಬ ತಿಂದ್ಬಿಟ್ಟಿದ್ದೀವಿ, ನಮ್ಮ ಮನೇಲೆ ಒಳ್ಳೆ ಊಟ ಮಾಡಿದ್ದೀವಿ ಅಂದರೆ ಸಿನಿಮಾ ಮಾಡಿದ್ದೀವಿ. ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಕಲ್ಟ್ ಕತೆ, ಕ್ಲಾಸಿಕ್ ಕತೆ. ಮತ್ತು ಒಬ್ಬರು ಹೇಳ್ತಾ ಇದ್ರು, ಪ್ರೇಮಿಗಳಿಗೆ ಗುಂಡಿಗೆ ಡಬಲ್ ಇರಬೇಕಂತ ಈ ಸಿನಿಮಾ ನೋಡ್ಬೇಕಂತ. ಸೊ ಆ ಥರ ಎಲ್ಲ ರಿಪೋರ್ಟ್ಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಅಂದರೆ ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಅಂತ ಎಲ್ಲ ವರ್ಗಕ್ಕೂ ಸಲ್ಲತಕ್ಕಂಥ ಸಿನಿಮಾ ಇದು. ಕೆರೆಬೇಟೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ನಾನು ಹೇಳ್ತಿಲ್ಲ, ಯಾಕಂದ್ರೆ ನಾನು ಹೇಳಿದೆ ಮೀಡಿಯಾದಲ್ಲಿ, ನಾನು ಮಾತಾಡಲ್ಲ, ಸಿನಿಮಾ ಮಾತಾಡುತ್ತೆ ಅಂತ. ಈಗ ಸಿನಿಮಾ ಮಾತಾಡ್ತಾ ಇದೆ. ದಯವಿಟ್ಟು ಈ ಮಾತನ್ನ, ಏನು ಗೊತ್ತಾ, ಪಬ್ಲಿಸಿಟಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಮಾತು ಅನ್ನೋದು ಹೆಂಗೆ ಅಂದರೆ, ಎಷ್ಟು ಶಕ್ತಿ ಇದೆ ಅಂದರೆ, ಮೌತ್ ಟಾಕಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಜನ ಬರ್ತಾರೆ. ಅಂದರೆ ನೀವು ಒಬ್ಬರು ನೋಡಿದ್ದೀರಾ, ಒಂದಿಬ್ಬರು ಜನರಿಗೆ ಸಿನಿಮಾ ಚೆನ್ನಾಗಿದೆಯಪ್ಪ ಅಂದರೆ ಬರ್ತಾರೆ. ಸೊ ಆ ಕೆಲಸ ಆಗಬೇಕು, ಕನ್ನಡ ಇಂಡಸ್ಟ್ರಿಗೆ ಇದಾಗಬೇಕು. ನೋಡಿ, ಮೊನ್ನೆ ಯಾವುದೋ ಮಲಯಾಳಂ ಸಿನಿಮಾಗೆ ಹೋಗಿ 5 ಕೋಟಿ ಶೇರ್ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಮ್ಮಂಥವ್ರಿಗೆ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ. ಇಂಥ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಬನ್ನಿ. ಇದು ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಬೆಳವಣಿಗೆ. ಯಾಕಂದರೆ ನೋಡಿ, ನಮ್ಮ ಸಿನಿಮಾ ಅಲ್ಲದೆ ಸೋಮು ಸೌಂಡ್ ಇಂಜಿನಿಯರು, ಆಮೇಲೆ ಫೋಟೋ, ಒಳ್ಳೊಳ್ಳೆ ಸಿನಿಮಾಗಳು, ಆಮೇಲೆ ಬ್ಲಿಂಕ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಆಮೇಲೆ ಶಾಕಾಹಾರಿ, ಒಳ್ಳೆ ಸಿನಿಮಾಗಳೇ ಎಲ್ಲ. ದಯವಿಟ್ಟು ನೋಡಿ. ಆಮೇಲೆ OTT ನೋಡ್ಬಿಟ್ಟು ಎಂಥ ಸಿನಿಮಾನ ನೋಡಲಿಲ್ಲ ಅಂತ ಸುಮ್ಮನೆ ಬೈಕೋಬೇಡಿ. ಇದು ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬ ಸೌಂಡ್ ಡಿಸೈನ್ಗೆ ತುಂಬ ವರ್ಕ್ ಮಾಡಿದ್ದೀನಿ ನಾನು ಈ ಪಿಕ್ಚರ್ಗೆ. ರೆಕಾರ್ಡಿಂಗ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಆದರೆ ಗಗನ್ ಬದೇರಿ ಅವರು ಮ್ಯೂಸಿಕ್ ಮಾಡಿರೋದನ್ನ, ಇನ್ನೊಂದು ಹೀರೋ ಬಂದ್ಬಿಟ್ಟು ಗಗನ್ ಬದೇರಿಯ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಅವ್ರಿಗೆ, ನಿಮ್ಮ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಕಲ್ಟ್, ಕಮರ್ಷಿಯಲ್, ಕ್ಲಾಸಿಕಲ್, ಭಾವನಾತ್ಮಕ ಕತೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಕೆರೆಬೇಟೆ ಕನ್ನಡದಲ್ಲೂ ಈ ತರದೊಂದು ಓರಿಯೆಂಟೆಡ್ ಸಿನಿಮಾ ಬರ್ತಾ ಇದೆ, ನಮ್ಮ ಮಣ್ಣಿನ ಸಿನಿಮಾ ಅಂತ ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ. ಈ ಪರ್ಟಿಕ್ಯುಲರ್ ರೆಸ್ಪಾನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತದೆ ಸರ್. ಇದು ದೊಡ್ಡ ಜವಾಬ್ದಾರಿ ಸರ್. ಈಗ ನಮ್ಮಂಥ ನಿರ್ದೇಶಕರದ ಜವಾಬ್ದಾರಿ ಇದು. ಇಂಥ ಕಥೆಗಳು ಮಾಡೋವಂಥದ್ದು ತುಂಬ ಬೇಕಾಗಿದೆ. ನಾವು ಕೂಡ ಸರ್ ಮೊದಲೆಲ್ಲ ಕಮರ್ಷಿಯಲ್ ಕಥೆಗಳು ಮಾಡ್ತಾ ಇದ್ವಿ, ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ನಾವು ತಿದ್ಕೊಂಡಿದ್ದೀವಿ. ಸೊ ಅದೇ ರೀತಿ ತಿದ್ಕೊಂಡು ಎಲ್ಲರೂ ಸಿನಿಮಾ ಮಾಡೋಣ ಅಂತ ನನಗೆ ಈ ಮುಖಾಂತರ ಹೇಳ್ತೀನಿ. ಯಾಕಂದರೆ ಇಂಡಸ್ಟ್ರಿಗೆ ಬೇಕಾಗಿದೆ ಸರ್ ಇಂಥದ್ದು. ಥ್ಯಾಂಕ್ ಯು.